ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿದೆ. ಇದಕ್ಕೆ ಆರ್ಚಿಗೆ ಸೇರ್ಸೋಕ್ಕೆ ಒಂದು ಈ ಥರದ ಬೀಡ್, ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ, ಈ ಥರದ್ದು. ಆಮೇಲೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm ಇಂದು ಹಂಗೆ ತಗೊಳ್ತಾ ಇದ್ದೀನಿ. ಅದಲ್ಲದೆ ಈ ದಾರಕ್ಕೆ ಈ ಥರ ಸ್ಮಾಲ್ ಬೀಡ್ ಪೌಂಡ್ಸ್ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಸ್ಮಾಲ್ ಬೀಡ್ ಪೌಂಡ್ಸ್ ಇಟ್ಕೊಂಡಿದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಕುಚ್ಚಿದು ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಅಂತ. ಫಸ್ಟು ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿ ಆದಮೇಲೆ 4 ಚೈನ್ ಮಾಡಿ ಇದನ್ನು ಬಟ್ಟೆಗಳತ್ತ ನೋಡ್ಕೊಂಡು ಲಾಕ್ ಮಾಡಿ. ಈಗ ಒಂದು ಆರ್ಚ್ಗೆ ಬೀಡ್ ಸೇರಿಸ್ತಾ ಇದ್ದೀನಿ, ಮಿಡ್ಲ್ ಬೀಡ್. ಇದನ್ನು ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ ಈ ಬೀಡ್ ಸುತ್ತಲೂ ಬರೋಷ್ಟು ಚೈನು 4, 5, 6 ಬೇಕಾಗತ್ತೆ ಇದಕ್ಕೆ. ಈ ಬೀಡ್ಗೆ ನೀವು ಚಿಕ್ಕ ಬೀಡ್ ಸೇರಿಸ್ಕೊಂಡ್ರೆ ಕಡಿಮೆ ಸಾಕಾಗತ್ತೆ. ಇದನ್ನು ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ನ ಈ ಕಡೆ ಒಂದು ಲಾಕ್ ಇದೆಯಲ್ವ, ಇಲ್ಲಿ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಫ್ರಂಟಿಗೆ ಬನ್ನಿ. ಮತ್ತೆ ಇದೀಗ ಬ್ಯಾಕ್ ಸೈಡಿಂದ ನಾನು ಬೀಡ್ ಲಾಕ್ ಮಾಡಿರೋದು, ಇಲ್ಲಿ ಚೈನ್ ಲಾಕ್ ಮಾಡಿರೋದು ಬೀಡ್ನ ಈ ಕಡೆ 6 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಈ ಕಡೆ ಲಾಕ್ ಮಾಡಿರೋದು. ಈಗ 2 ಚೈನ್ ಮಾಡಿ ಮತ್ತೆ ಫ್ರಂಟ್ ಸೈಡಿಗೆ ಬಂದು ಈಗ ದಾರದಿಂದ ಬೀಡ್ ತಗೊಂಬನ್ನಿ. ಈ ಥರ ಬೀಡ್ ತಗೊಂಬಂದು ಡಬಲ್ ಕ್ರೋಶೆ ಮಾಡಿ. ಇಲ್ಲಿ ಈ ಚೈನಲ್ಲಿ ಡಬಲ್ ಕ್ರೋಶೆಗೆ ಹಿಂಗೆ ದಾರ ತಂದು ಬೀಡನ್ನು ಫ್ರಂಟ್ ಸೈಡಿಗೆ ತನ್ನಿ. ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಒಂದು ವಿದೌಟ್ ಬೀಡ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ವಿತ್ ಬೀಡ್ ಅಲ್ಲ, ವಿದೌಟ್ ಬೀಡ್ ಅಂದರೆ ಹಿಂಗೆ ಸಿಂಪಲ್ ಆಗಿ ಡಬಲ್ ಕ್ರೋಶೆ. ಆಮೇಲೆ ಬೀಡ್ ತಗೊಂಬನ್ನಿ. ಆಮೇಲೆ ಡಬಲ್ ಕ್ರೋಶೆ. ಈ ಬೀಡನ್ನು ಫ್ರಂಟ್ ಸೈಡ್ ತನ್ನಿ. ಆಮೇಲೆ ಹಿಂಗೆ ತಗೊಂಬನ್ನಿ, ಡಬಲ್ ಕ್ರೋಶೆ ಮಾಡಿ. ಈಗ ಬೀಡ್ ಬೇಡ, ಹಾಗೆ ಡಬಲ್ ಕ್ರೋಶೆ. ಈಗ ಬೀಡ್ ತಗೊಂಬನ್ನಿ. ಇದೇ ಥರ ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿ ಈ ಥರ ದಾರ ತಂದು ಬೀಡನ್ನು ಫ್ರಂಟಿಗೆ ತಂದು ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ವಿದೌಟ್ ಬೀಡ್ ಈ ಥರ ಮಾಡ್ತಾ ಬನ್ನಿ. ಇದು ಆರ್ಚ್ ಫುಲ್ ಆಗೋಷ್ಟು. ಈಗ ಮತ್ತೆ ಬೀಡ್ ತಗೊಂಬನ್ನಿ, ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದನ್ನು ಫ್ರಂಟ್ ಸೈಡ್ ತನ್ನಿ, ಡಬಲ್ ಕ್ರೋಶೆ ಮತ್ತೆ ಮಾಡಿ. ಈಗ ವಿದೌಟ್ ಬೀಡ್ ಹಿಂಗೆ ಪ್ಲೇನ್ ಆಗಿ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಇನ್ನೊಂದು ತಗೊಂಬನ್ನಿ, ಡಬಲ್ ಕ್ರೋಶೆಗೆ ದಾರ ತನ್ನಿ, ಇದನ್ನು ಫ್ರಂಟ್ ಸೈಡಿಗೆ ಮಾಡ್ಕೊಳ್ಳಿ ಈ ಥರ. ಈಗ ವಿದೌಟ್ ಬೀಡ್ ಸುಮ್ಮನೆ ಒಂದು ಡಬಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಬಿಟ್ಟು ಈಗ ನಾನು 5 ಬೀಡ್ಸ್ ಹಾಕಿದ್ದೀನಿ. 5 ಬೀಡ್ಸ್ ಹಾಕಿಬಿಟ್ಟು ಇದನ್ನು ಈ ಕಡೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಯಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ ಬರುತ್ತೆ ಚಿಕ್ಕದಾಗಿ ಆರ್ಚು. ಈಗ ವರ್ಕ್ ಟರ್ನ್ ಮಾಡಿ. ಈಗ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು 2 ಚೈನು, ಇದನ್ನು ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಈ ಥರ ಮಾಡ್ತಾ ಹೋಗಿ. ಮತ್ತೆ 2 ಚೈನು, ಒಂದು ಬಿಟ್ಟು ಒಂದರಲ್ಲಿ ಲಾಕು, ಮತ್ತೆ 2 ಚೈನು, ಒಂದು ಬಿಟ್ಟು ಒಂದರಲ್ಲಿ ಲಾಕು, ಮತ್ತು 2 ಚೈನು,
ಒಂದು ಬಿಟ್ಟು ಒಂದರಲ್ಲಿ ಲಾಕು, ಮತ್ತು 2 ಚೈನು. ಕೊನೆಯಲ್ಲಿ 2 ಚೈನ್ ಹಾಕಿ ನಾವು ವರ್ಕ್ ಟರ್ನ್ ಮಾಡಿದ್ದಲ್ವ, ಅಲ್ಲಿ 2ನೇ ಚೈನ್ನ ಮೇಲೆ ನೀವು ಈ ಥರ ಲಾಕ್ ಮಾಡ್ಕೋಬೇಕು. ಆವಾಗ ಅದು ಸ್ಟ್ರೈಟು ಆಗುತ್ತೆ. ಅದೊಂದು ಡಬಲ್ ಕ್ರೋಶೆ ಲೆಕ್ಕ. ಈಗ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಇಲ್ಲಿ ಈ 2 ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಪುಟ್ಟದಾದ ಡಬಲ್ ಕ್ರೋಶೆ 2, ಇನ್ನೊಂದು 3. ಟರ್ನ್ ಮಾಡುವಾಗ ಹಾಕಿರೋ 2 ಚೈನ್ ಅಲ್ಲದೆ 3 ಡಬಲ್ ಕ್ರೋಶೆ, ಅಂದರೆ ಒಟ್ಟು 4 ಆಗುತ್ತೆ. ಮತ್ತು ಅಲ್ಲೇ ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ನೆಕ್ಸ್ಟು ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ 4 ಡಬಲ್ ಕ್ರೋಶೆ. 1, 2, 3, 4 ಡಬಲ್ ಕ್ರೋಶೆ ಆಗಿ ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆ, ಅಲ್ಲಿ 4 ಡಬಲ್ ಕ್ರೋಶೆ, 3, 4, ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟು ಇನ್ನೆರಡು ಚೈನ್ ಇದೆ ಇಲ್ಲಿ, ಅಲ್ಲಿನೂ ಅದೇ ಥರ ಪೆಟಲ್ಸ್ ಮಾಡ್ತಾ ಹೋಗಿ. 2, 3, 4 ಅದೇ ಇದರಲ್ಲಿ ಪೆಟಲ್ಸ್, ಇದು ಸಿಂಗಲ್ ಕ್ರೋಶೆ ಪೆಟಲ್ ಆಯಿತು. ಈಗ ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಈ ಥರ ಆರ್ಚ್ಗಳು ಬರುತ್ತೆ. ಬೇಕು ಅಂದರೆ ಪೆಟಲ್ಸ್ಗೆ ನೀವು ಬೀಡ್ಸ್ ಸೇರಿಸ್ಕೋಬೋದು. ಆದರೆ ಕೆಳಗೆ ಇಲ್ಲಿನೂ ಬೀಡು ಜಾಸ್ತಿ ಆಗುತ್ತೆ ಅಂತ ನಾನು ಮಾಡಿಲ್ಲ. ಬೇಕು ಅಂದರೆ ಮಾಡ್ಕೋಬೋದು. ಈಗ ಒಂದು ಸಿಂಗಲ್ ಕ್ರೋಶೆ ಹಾಕ್ತೀನಿ ನಾನಿಲ್ಲಿ, ಯಾಕೆಂದರೆ ಅದು ಕುಚ್ಚು ಹತ್ತಿರಕ್ಕೆ ಬರುತ್ತೆ. ಅದಕ್ಕೋಸ್ಕರ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಸ್ಲ್ಯಾಂಟಿಂಗ್ ಆರ್ಚ್ ಅಲ್ವಾ ಅದಕ್ಕೆ. ಮತ್ತು ಕುಚ್ಚಿಗೆ 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತು ಇದೇ ಥರ ಆರ್ಚ್ ಮಾಡ್ಕೊಳ್ಳಿ. ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಆರು ಚೈನು ಈ ಬೀಡ್ ಸುತ್ತಲೂ ಬರೋಷ್ಟು, ನೀವು ಹಾಕಿರೋ ಬೀಡ್ ಸುತ್ತಲೂ ಬರೋಷ್ಟು ಬ್ಯಾಕ್ ಸೈಡಿಗೆ ಬನ್ನಿ. ಮತ್ತೆ 6 ಚೈನ್ ಹಾಕಿಬಿಟ್ಟು ಬ್ಯಾಕ್ ಸೈಡಿಗೆ ಬಂದು ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ. ಮತ್ತು 2 ಚೈನು ಫ್ರಂಟ್ ಸೈಡಿಗೆ ಬನ್ನಿ. ಇದೇ ಥರ ಬೀಡ್ ಸೇರಿಸಿ ಒಂದು ಇಲ್ಲಿಂದ ದಾರದಿಂದ ಬೀಡ್ ತಗೊಂಬನ್ನಿ. ಇಲ್ಲಿಂದ ಡಬಲ್ ಕ್ರೋಶೆ ಮಾಡಿ 6 ಚೈನಲ್ಲಿ ಡಬಲ್ ಕ್ರೋಶೆ ಹಿಂಗೆ ದಾರ ತಂದು ಬೀಡನ್ನು ಫ್ರಂಟಿಗೆ ಮಾಡಿ ಆಮೇಲೆ ಡಬಲ್ ಕ್ರೋಶೆ, ಮತ್ತು ವಿದೌಟ್ ಡಬಲ್ ಕ್ರೋಶೆ 1. ಮತ್ತು ಬೀಡ್ ತನ್ನಿ, ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ಫ್ರಂಟಿಗೆ ತನ್ನಿ, ಆಮೇಲೆ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. ಆಮೇಲೆ ವಿದೌಟ್ ಬೀಡ್ ಒಂದು ಡಬಲ್ ಕ್ರೋಶೆ, ಬೀಡ್ ಸೇರಿಸಿ ಒಂದು ಡಬಲ್ ಕ್ರೋಶೆ, ಇದನ್ನು ಫ್ರಂಟಿಗೆ ತನ್ನಿ. ಈ ಥರ ಮಾಡ್ತಾ ಹೋಗಿ. ಮತ್ತೆ ಬೀಡ್ ಸೇರಿಸಿ ಇದನ್ನು ಫ್ರಂಟಿಗೆ ತನ್ನಿ ಮೊದಲು, ಆಮೇಲೆ ಡಬಲ್ ಕ್ರೋಶೆ ಮತ್ತು ವಿದೌಟ್ ಬೀಡ್. ಇಲ್ಲಿ ಮಾಡ್ದಂಗೆ 5 ಬೀಡ್ ಬರೋವರೆಗೂ ಮಾಡ್ಕೊಳ್ಳಿ. ಮತ್ತೆ ಬೀಡ್ ತಗೊಂಡು ತಂದು ಬೀಡ್ ಫ್ರಂಟಿಗೆ ತನ್ನಿ, ಮತ್ತೆ ಇನ್ನೊಂದು ವಿದೌಟ್ ಬೀಡ್ ಕೊನೆಯಲ್ಲಿ. ಇದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ.
ಮತ್ತು ಬ್ಯಾಕ್ ಸೈಡಿಗೆ ಬನ್ನಿ. ಫಸ್ಟ್ ಡಬಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನು, ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ ಇಲ್ಲಿ. ಆಮೇಲೆ 2 ಚೈನು, ಇಲ್ಲಿ ಬಿಟ್ಟು ಇದಕ್ಕೆ ಲಾಕ್ ಮಾಡಿ. ಒಂದು ಬಿಟ್ಟು ಒಂದು, ಮತ್ತೆ 2 ಚೈನು, ಒಂದು ಬಿಟ್ಟು ಒಂದು, ಮತ್ತೆ 2 ಚೈನು, ಒಂದು ಬಿಟ್ಟು ಒಂದು, ಇನ್ನೆರಡು ಚೈನು ಕೊನೆಯಲ್ಲಿ. ಇಲ್ಲಿ ನೀವು ಟರ್ನ್ ಮಾಡೋಕೆ 2 ಚೈನ್ ಹಾಕಿ ಟರ್ನ್ ಮಾಡಿರೋದಲ್ವ, ಅಲ್ಲಿ ಆ 2ನೇ ಚೈನ್ನ ಮೇಲೆ ನೋಡಿಕೊಂಡು ಲಾಕ್ ಮಾಡಿ. ಇಲ್ಲಿ ಅಂದರೆ ಅದು ಈಕ್ವಲ್ ಆಗಿ ಲೆವೆಲ್ಗೆ ಬರಬೇಕು ನೋಡಿ, ಅದಕ್ಕೆ ಆ 2ನೇ ಚೈನ್ಗೆ ಲಾಕ್ ಮಾಡಿ. ಆಮೇಲೆ 2 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಇನ್ನು ಈ ಫಸ್ಟಿಂದಲ್ಲಿ 3 ಡಬಲ್ ಕ್ರೋಶೆ, ಯಾಕಂದರೆ ಈ 2 ಡಬಲ್ ಕ್ರೋಶೆ, ಈ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ. ಫಸ್ಟ್ ಚೈನಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಒಟ್ಟು 4 ಆಗುತ್ತೆ ಅವಾಗ. ಇದನ್ನು ಇಲ್ಲಿ ಈ ಅದೇ ಗ್ಯಾಪಲ್ಲಿ, ಆ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಮತ್ತೊಂದು ಚೈನ್ ಹಾಕಿ 4 ಚೈನ್ ಕುಚ್ಚಿಗೆ ಹಾಕಿ ಬೀಡ್ ಹಾಕಿ ಕಂಟಿನ್ಯೂ ಮಾಡ್ಕೊಳ್ಳಿ. ತೋರಿಸ್ತೀನಿ, ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ, ಸಿಂಪಲ್ ಆಗಿ ಈಸಿಯಾಗಿ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.